ಚಿಂತಾಮಣಿ ತಾಲೂಕಿನ ಗುಡಿಸಲಹಳ್ಳಿ ಗ್ರಾಮದ ಸುಮಾರು 35 ವರ್ಷದ ನರಸಿಂಹರೆಡ್ಡಿ ಬಿನ್ ಕೃಷ್ಣಪ್ಪ ಎಂಬುವರು ಬುದ್ಧಿಮಾಂದ್ಯರಾಗಿದ್ದು ಅವರು ದಿನಾಂಕ 4/4/2020ರಿಂದ ಕಾಣೆಯಾಗಿದ್ದಾರೆ. ಯಾವುದೇ ವ್ಯಾಸಂಗ ಮಾಡದ ನರಸಿಂಹರೆಡ್ಡಿ ಕನ್ನಡ ಮತ್ತು ತೆಲುಗು ಭಾಷೆಯನ್ನು ಮಾತನಾಡಲಿದ್ದು, ಕೋಲು ಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಕಪ್ಪು ಕೂದಲು, ಪಟ್ಟೆ ತಲೆ ಇರುವ ಈತ ಅರ್ಧ ನಿಕ್ಕರ್, ಬಿಳಿ ಮತ್ತು ಕೆಂಪು ಬಣ್ಣದ ಟೀ ಶರ್ಟ್ ಧರಿಸಿದ್ದಾನೆ. ಇವರು ಎಲ್ಲಾದರೂ ಕಂಡು ಬಂದಲ್ಲಿ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಅಥವಾ ಮೊಬೈಲ್ ಸಂಖ್ಯೆ 9611023400ಗೆ ಸಂಪರ್ಕಿಸುವುದು. ANM ನ್ಯೂಸ್ಗೆ ಸ್ವಾಗತ. ಮನೆ ಮನೆಗೆ ಪತ್ರಿಕೆ ವಿತರಿಸುವ 40 ಮಂದಿ ವಿತರಕರಿಗೆ ಆಹಾರ ಪದಾರ್ಥಗಳ ಕಿಟ್ಗಳ ವಿತರಣೆ. ಕೊರೋನಾ ಮಹಾಮಾರಿ ಭೀತಿಯ ನಡುವೆಯೂ ತಮ್ಮ ಜೀವನದ ಹಂಗನ್ನು ತೊರೆದು ಪ್ರತಿದಿನ ಬೆಳಂಬೆಳಗ್ಗೆ ಪ್ರತಿ ಮನೆ ಮನೆಗೂ ತೆರಳಿ ಪತ್ರಿಕೆಗಳನ್ನು ವಿತರಿಸುತ್ತಿರುವ ವಿತರಕರ ಕಾರ್ಯವೈಖರಿ ಶ್ಲಾಘನೀಯವೆಂದು ಹಿರಿಯ ಪತ್ರಕರ್ತ ಎನ್ ಶ್ಯಾಮನರೇಂದ್ರಯ್ಯ ನುಡಿದರು. ಅವರು ನಗರದ ಅಂಜನಿ ಬಡಾವಣೆಯ ಲಿಂಗಾರಾಧ್ಯ ಬಡಾವಣೆಯಲ್ಲಿ ಶ್ರೀ ಮಹಾಗಣಪತಿ ದೇವಾಲಯ ಹಾಗೂ RB ಲಿಂಗಾರಾಧ್ಯ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ವೀರಶೈವ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಡೆದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಎಲ್ಲ ಪತ್ರಿಕೆಗಳ 40ಕ್ಕೂ ಹೆಚ್ಚು ಮನೆ ಮನೆಗೆ ಪತ್ರಿಕೆ ವಿತರಿಸುವ ವಿತರಕರಿಗೆ ದಿನಸಿ ಕಿಟ್, ಮಾಸ್ಕ್, ಸ್ಯಾನಿಟೈಸರ್ ವಿತರಿಸಿ ಮಾತನಾಡಿ, ತಾನೂ ಸಹ ಪತ್ರಿಕಾ ವಿತರಕ ವೃತ್ತಿಯಿಂದ ಜೀವನ ಆರಂಭಿಸಿ ಅಂದಿನ ಕಷ್ಟ ಸುಖಗಳು ಅರಿವಿರುವುದರಿಂದ ತನ್ನಿಂದಾದಷ್ಟು ಅಳಿಲು ಸೇವೆಯನ್ನು ಇಂದು ಪತ್ರಿಕಾ ವಿತರಕರಿಗೆ ಮಾಡುತ್ತಿರುವುದಾಗಿ ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಡೆಪ್ಯೂಟಿ ತಹಶೀಲ್ದಾರ್ ಮೋಹನ್ ಕುಮಾರ್ ಮಾತನಾಡಿ, ಪತ್ರಿಕಾ ವಿತರಕರನ್ನು ಗುರುತಿಸಿ ಪ್ರೋತ್ಸಾಹಿಸಿರುವ ಸಂಘದ ಆಶಯ ಅಭಿನಂದನೀಯ. ಇಂತಹ ಕಾರ್ಯಕ್ರಮಗಳು ಮತ್ತಷ್ಟು ಮೂಡಿ ಬರುವ ಮೂಲಕ ಆಸಕ್ತರ ನೆರವಾಗಲೆಂದು ಆಶಿಸಿದರು. ಇನ್ನು ಪ್ರಜಾವಾಣಿಯ ಏಜೆಂಟ್ ರವಿಕುಮಾರ್ ಅವರು ವಿತರಕರಿಗೆ ಸ್ಯಾನಿಟೈಸರ್ ಮತ್ತು ಮಾಸ್ಕ್ಗಳನ್ನು ಕೊಡುಗೆಯಾಗಿ ನೀಡಿದರು. ಎಲ್ಲ 40 ಮಂದಿ ಪತ್ರಿಕಾ ವಿತರಕರಿಗೆ ಉಪಹಾರದ ಮತ್ತು 170ಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ ಇದೇ ಸಂದರ್ಭದಲ್ಲಿ ಸಿಹಿಯನ್ನು ಸಹ ಹಂಚಲಾಯಿತು. ಈ ಸಂದರ್ಭದಲ್ಲಿ ಸದಾಶಿವ, ನಾಗರಾಜ್, ಅಣ್ಣಯ್ಯಪ್ಪ, ನಂಜುಂಡಬಾಬು, ಪ್ರಕಾಶ್, ಶಿವಣ್ಣ, ಪೃಥ್ವಿ, ಮುನಿ ನಂಜುಂಡಪ್ಪ, ಪ್ರದೀಪ್, ನಂದೀಶ್, ಶಿವಪ್ಪ, ಬ್ಯಾಟ್ರಿ ಚಂದ್ರಪ್ಪ, ಬುರುಡುಗುಂಟೆ ಪ್ರಸಾದ್, ಮಂಜುನಾಥ್, KB ಶಂಕರ್, KMD ಮಂಜುನಾಥ್, ಸುರೇಶ್, ಅಡಿಕೆ ಬಸವರಾಜ್, ಯಾಗಂಟಿ ರಾಜಶೇಖರ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಶುಭಾಶಯಗಳು. ನಾನು ಸಹ ಇದೇ ವೃತ್ತಿಯನ್ನು ಆರಂಭಿಸಿ ಜೀವನದಲ್ಲಿ ಒಂದೊಂದು ಮೆಟ್ಲೆ ಮೇಲೆ ಏರ್ತಾ ಬಂದಿದ್ದೀನಿ. ಹಾಗೆ ಈ ಪತ್ರಿಕಾ ಹಂಚುವ ಕೆಲಸ ತುಂಬ ಮಹತ್ವದ ಜವಾಬ್ದಾರಿ ಆಗುವಂಥದ್ದು. ಇಡೀ ದೇಶ ಹಾಗೂ ವಿದೇಶದ ಹಾಗೂ ಸಮಾಜದಲ್ಲಿ ಆಗುವವುಗಳ ಬಗ್ಗೆ ಎಲ್ಲ ವರದಿಗಾರರು ವರದಿ ಮಾಡಿದ್ರು, ಮುದ್ರಣ ಮಾಡಿದ್ರು ಸಹ ಜನರಿಗೆ ತಲುಪಿಸುವಂಥ ಮಹತ್ವದ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಇಡೀ ದೇಶದಲ್ಲಿ ಎಲ್ಲ ಮನೆಯಲ್ಲಿ ಇಡೀ ಮನೆಗೆ ಸ್ಟೇ ಹೋಮ್ ಅಂತ ಹೇಳುವಂಥ ಸಂದರ್ಭದಲ್ಲಿ ಮುಂಜಾನೆಯಿಂದ ಸಂಜೆವರೆಗೂ ನೀವು ನಿಮ್ಮ ಕೆಲಸ ಜವಾಬ್ದಾರಿ ಪ್ರಾಣವನ್ನು ಒತ್ತೆ ಇಟ್ಟು ಜನರಿಗೆ ತಿಳುವಳಿಕೆ ನೀಡಿ ಜಗತ್ತಿನಲ್ಲಿ ಆಗುವ ವಿಚಾರಗಳು ಮತ್ತು ಹೀಗೆ ನಮ್ಮ ಒಂದು ಕೊರೋನಾ ಸಾಂಕ್ರಾಮಿಕ ರೋಗದ ಬಗ್ಗೆ ತಿಳುವಳಿಕೆಯ ವಿಚಾರವನ್ನು ಜನರಿಗೆ ಮುಟ್ಟಿಸುವಲ್ಲಿ ತುಂಬ ಯಶಸ್ವಿಯಾಗಿದ್ದೀರಿ. ಈ ಒಂದು ಮಹತ್ತರವಾದ ಕಾರ್ಯವನ್ನು ಮುಗಿಸಿದ್ದು ಜೊತೆಗೆ ನೀವು ನಮ್ಮ ಆಹ್ವಾನ ಮಾಡಿಸಿ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೃತಜ್ಞತೆ ಹೇಳ್ತಾ ಇದ್ದೀವಿ. ಹಾಗೆ ಇದು ಜೀವನದ ತುಂಬ ಕಷ್ಟಕಾಲವಾದರೂ ಸಹ ಇದೇ ನಿಮಗೆ ಮೇಲೆ ಬರುವಂಥ ಒಂದು ಪಂಕ್ತಿ ಆಗುತ್ತೆ. ಸಮಾಜದಲ್ಲಿ ಕೀಳುವನ್ನು ಹಿಡಿದು ಅತ್ಯಂತ ಆಹಾರಕ್ಕೆ ಶ್ರೀಮಂತರವರೆಗೂ ಮತ್ತು ಅಧಿಕಾರಿಯಿಂದ ಹಿಡಿದು
ಅದೇ ರೀತಿ ಸಣ್ಣ ರೈತರವರೆಗೂ ದೇಶ ವಿದೇಶದ ಹಾಗೂ ಸಮಾಜದಲ್ಲಿ ಆಗುವಂಥ ಸರ್ಕಾರದ ಹಾಗೂ ಸಾಮಾಜಿಕ ವಿಚಾರಗಳನ್ನ ಜನರಿಗೆ ತಲುಪಿಸುವಲ್ಲಿ ತಾವು ತುಂಬ ಮಹತ್ತರ ಪಾತ್ರ ವಹಿಸಿದೆ ಅಂತ ಹೇಳ್ತಾ